ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು ಸಮಾಧಾನವು ನಿಮ್ಮನ್ನು ಆಳ್ವಿಕೆ ಮಾಡಿ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಿಯರೇ, ಒಂದು ಸಂದೇಶವನ್ನು ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 20ನೇ ವಚನವನ್ನು ನಾವು ಓದಿಕೊಳ್ಳುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಪಾತಾಳಕ್ಕೂ ನಾಶಲೋಕಕ್ಕೂ ಹೇಗೆ ತೃಪ್ತಿ ಇಲ್ಲವೋ ಹಾಗೆ ಮನುಷ್ಯನ ಕಣ್ಣುಗಳಿಗೆ ತೃಪ್ತಿ ಇಲ್ಲ. ಇದನ್ನು ಇಂಗ್ಲೀಷ್ನ NKJV ಬೈಬಲಲ್ಲಿ ಓದುವಾಗ ಈ ರೀತಿಯಾಗಿರ್ತದೆ: ಹೆಲ್ ಆ್ಯಂಡ್ ಡಿಸ್ಟ್ರಕ್ಷನ್ ಆರ್ ನೆವರ್ ಫುಲ್, ಸೊ ದ ಐಸ್ ಆಫ್ ಮ್ಯಾನ್ ಆರ್ ನೆವರ್ ಸ್ಯಾಟಿಸ್ಫೈಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿ 3 ವಿಷಯಗಳ ಕುರಿತಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಸೃಷ್ಟಿಸಲ್ಪಟ್ಟಂಥ 3 ಸಂಗತಿಗಳಲ್ಲಿ ತೃಪ್ತಿ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆ 3 ಸಂಗತಿಗಳು ಏನೆಂಬುದಾಗಿ ನಾವು ನೋಡೋದಾದರೆ, ಪಾತಾಳ ಮತ್ತು ನಾಶಲೋಕಕ್ಕೂ ತೃಪ್ತಿ ಇಲ್ಲ, ಹಾಗೆಯೇ ಮನುಷ್ಯನ ಕಣ್ಣುಗಳಿಗೂ ತೃಪ್ತಿ ಇಲ್ಲ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ನಾವು ಗಮನಿಸುವಾಗ ಈ ಪಾತಾಳ ಮತ್ತು ನಾಶಲೋಕಕ್ಕೂ ಅಂದರೆ ನರಕಕ್ಕೂ ಮತ್ತು ಈ ಮನುಷ್ಯನಿಗೂ ಒಂದು ಸಂಬಂಧವನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯರೇ, ಯಾಕೆ ಈ ಮನುಷ್ಯನಿಗೂ ಮತ್ತು ಈ ಪಾತಾಳಕ್ಕೂ ಸಂಬಂಧ ಸೂಚಿಸಲಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ, ಅವನು ಜನ್ಮ ಪಾಪಿಯಾಗಿದ್ದಾನೆ, ಕರ್ಮ ಪಾಪಿಯಾಗಿದ್ದಾನೆ. ಸೃಷ್ಟಿಕರ್ತನಾದ ದೇವರಿಂದ ದೂರವಾಗಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡವನಾಗಿ ಅವನು ಏನಾಗಿದ್ದಾನೆ, ಅವನು ಪಾಪಿಯು ಹೋಗುವಂಥ ಸ್ಥಳ ನರಕವಾಗಿದೆ. ಪ್ರಿಯರೇ, ಆದ್ದರಿಂದ ಈ ಪಾತಾಳಕ್ಕೂ ನಾಶನಕ್ಕೂ ಹೇಗೆ ತೃಪ್ತಿ ಇಲ್ಲವೋ ಮನುಷ್ಯನಿಗೂ ಹಾಗೆಯೇ ತೃಪ್ತಿ ಇಲ್ಲ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ವಾಕ್ಯ ಹೇಳ್ತದೆ: ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೀವಿ, ಪಾಪ ಕೊಡುವ ಸಂಬಳ ಮರಣ, ಅಂದರೆ ನರಕ. ಅಂದರೆ ಇಲ್ಲಿ ನಾವು ನೋಡ್ತೀವಿ, ಒಬ್ಬ ಪಾಪಿ ಹೋಗುವಂಥ ಸ್ಥಳ ನರಕ. ಆದ್ದರಿಂದ ಇಲ್ಲಿ ಮನುಷ್ಯನಿಗೆ ತೃಪ್ತಿ ಇಲ್ಲ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಅದೇ ರೀತಿಯಾಗಿ ಕೀರ್ತನೆಗಳ ಪುಸ್ತಕ 9ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ, ದುಷ್ಟರು ಅಂದರೆ ದೇವರನ್ನು ಅರಿಯದ ಎಲ್ಲ ಜನಾಂಗಗಳು ಪಾತಾಳಕ್ಕೆ ಇಳಿಯುವರು ಎಂಬುದಾಗಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, ದೇವರಿಂದ, ಆ ಸೃಷ್ಟಿಕರ್ತನಾದ ದೇವರಿಂದ ಅಗಲಿರುವಂಥದ್ದೇ ದುಷ್ಟತ್ವ. ದೇವರನ್ನು ಅರಿಯದೇ ಇರುವಂಥದ್ದೇ ದುಷ್ಟತ್ವ. ಅಂಥವರು ಪಾತಾಳಕ್ಕೆ, ಅಂದರೆ ನರಕದ ಇನ್ನೊಂದು ಭಾಗ, ಪ್ರಿಲಿಮಿನರಿ ಸ್ಟೇಜ್ ಎಂಬುದಾಗಿ ನಾವು ನೋಡ್ತೀವಿ. ಹೇಗೆ ನಾವು ಈ ಲೋಕದಲ್ಲಿ ಒಬ್ಬ ಅಪರಾಧಿಯನ್ನು ಏನು ಮಾಡ್ತಾರೆ, ಅವನು ಅರೆಸ್ಟ್ ಮಾಡಿ ಹೇಗೆ ಅವನನ್ನು ಸೆಲ್ಲಿಗೆ ಹಾಕ್ತಾರೋ, ಅದೇ ರೀತಿಯಾಗಿ ಒಬ್ಬ ಪಾಪಿಯು ಅವನು ಸತ್ತ ನಂತರ ಹೋಗುವಂಥ ಸ್ಥಳ ಪಾತಾಳವಾಗಿದೆ. ನ್ಯಾಯ ತೀರ್ಪಿದ ನಂತರ ಅವನನ್ನು ನರಕಕ್ಕೆ ದೊಬ್ಬಲ್ಪಡ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ಈ ವಾಕ್ಯದಲ್ಲಿ ನಾವು ಗಮನಿಸುವಾಗ ಇವತ್ತು ಪ್ರಪಂಚದ ಜನರಲ್ಲಿ ನಾವು ನೋಡಬೇಕಾದ್ರೆ ತೃಪ್ತಿ ಎಂಬುವ ಶಬ್ದ ನಾವು ಯಾರಲ್ಲಿಯೂ ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಇದನ್ನು ಒಬ್ಬರಲ್ಲಿ, ಕೆಲವರಲ್ಲಿ ಕಾಣಲಿಕ್ಕೆ ಸಾಧ್ಯ. ಮನುಷ್ಯನಾಗಿ ಬಂದಂಥ, ನರಾವತಾರ ಎತ್ತಿ ಲೋಕಕ್ಕೆ ಬಂದಂಥ ನಜರೇತಿನ ಯೇಸು ಕ್ರಿಸ್ತನಲ್ಲಿ ನಾವು ಕಂಡೆವು. ಮತ್ತು ಯೇಸು ಕ್ರಿಸ್ತನಲ್ಲಿ ಜೀವಿಸುವಂಥವರಲ್ಲಿ ಈ ತೃಪ್ತಿಯನ್ನು ನಾವು ನೋಡುವವರಾಗಿದ್ದೇವೆ.
ಆದ್ದರಿಂದ ನಮಗೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಈ ಮನುಷ್ಯನ ಕಣ್ಣುಗಳಿಗೆ ತೃಪ್ತಿ ಇಲ್ಲ ಎಂಬುದಾಗಿ. ಪ್ರಸಂಗಿ 1:8 ಮತ್ತು 4:8 ನಾವು ನೋಡುವಾಗ ಮನುಷ್ಯನಿಗೆ ತೃಪ್ತಿಯೇ ಇಲ್ಲ, ಅವನು ಪಡುವ ಪ್ರಯಾಸ ವ್ಯರ್ಥ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ ಪ್ರಿಯರೇ. ಯಾಕೆ ಇವನಿಗೆ ತೃಪ್ತಿ ಇಲ್ಲ ಎಂಬುದಾಗಿ ನಾವು ಆವಾಗಲೇ ನೋಡಿದೆವು. ಸೃಷ್ಟಿಕರ್ತನಾದ ದೇವರ ಜೊತೆ ಸಂಬಂಧವಿಲ್ಲ. ಈ ತೃಪ್ತಿ ಇಲ್ಲದಿರುವುದು ಮತ್ತು ನಿರಾಶೆ, ಅಸಮಾಧಾನ, ಹೊಟ್ಟೆ ಕಿಚ್ಚು, ಗಲಿಬಿಲಿ ಮತ್ತು ಈ ಒಂದು ಬೇಕು 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 ಅನ್ನುವಂಥ ಒಂದು ದುರಾಶೆ, ಇದು ಸೈತಾನನಿಗೆ ಸಂಬಂಧಪಟ್ಟಿದ್ದು ಅಂದರೆ ನರಕ ಲೋಕಕ್ಕೆ, ಪಾತಾಳಕ್ಕೆ ಸಂಬಂಧಪಟ್ಟಿದ್ದು. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ನಾವು ಗಮನಿಸ್ತೇವೆ, ಇವತ್ತು ಲೋಕದ ಪ್ರಪಂಚದ ಜನರಲ್ಲಿ ಈ ತೃಪ್ತಿ ಇಲ್ಲದೇ ಇರುವುದರಿಂದ ಏನಾಗ್ತಾ ಇದೆ? ಭ್ರಷ್ಟಾಚಾರ ಹೆಚ್ಚಾಗ್ತದೆ, ಲಂಚಗುಳಿತನ ಹೆಚ್ಚಾಗ್ತಾ ಇದೆ, ಅಪರಾಧ ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಬೇಕು ಬೇಕು ಎಂಬುವ ಹತಾಶ ಮನೋಭಾವದಿಂದ ಅವನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ. ಅವನು ಅನೇಕ ದುಷ್ಪ್ರೇರಣೆ ಎಂಬ ಉರುಳಿಗೆ ಸಿಕ್ಕಿ ಹಾಕಿಕೊಳ್ತಾ ಇದ್ದಾನೆ. ಅವನು ಸಂಹಾರ ನಾಶನಗಳಲ್ಲಿ ಹೋಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಿಲ್ಲ. ಕಾರಣ, ಅವನು ಪಾಪಿ ಆಗಿರುವುದರಿಂದ ಅವನು ಆ ಪಾತಾಳಕ್ಕೆ, ನರಕದ ಶಕ್ತಿಗಳಿಗೆ ಅವನಿಗೆ ಸಂಬಂಧ ಇರುವುದರಿಂದ ಈ ಪಾಪದ ಮೂಲಕ ಬಂದಂಥ ಶಾಪದ ಕಟ್ಟುಗಳು ಅವನನ್ನು ಆಳ್ವಿಕೆ ಮಾಡ್ತಾ ಇದೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಲೋಕದ ಮನುಷ್ಯರ ಅಲ್ಲಿ ಮಾತ್ರ ನಾವು ಕಾಣುವುದಿಲ್ಲ, ರಕ್ಷಣೆ ಹೊಂದಿದ ಜನರಲ್ಲಿಯೂ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಕೆಲವರಲ್ಲಿ. ಯಾಕಂದರೆ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ಕೆಲವರಿಗೆ ಹೊಟ್ಟೆಯೇ ದೇವರು ಎಂಬುದಾಗಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೀವಿ, ಸೈತಾನನು ಪ್ರಕಾಶಮಾನವಾಗಿರುವ ದೇವದೂತನ ವೇಷವನ್ನು ಧರಿಸುವ ಪ್ರಕಾರ ಅವನ ಸೇವಕರು ನೀತಿಗಾಗಿ ನೀತಿಯ ವೇಷವನ್ನು ಹಾಕಿಕೊಳ್ಳುವರು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೂದನ ಪತ್ರಿಕೆಯಲ್ಲಿ ನೋಡ್ತೇವೆ, ಕೆಲವರು ಕ್ರಿಸ್ತರ ಯೇಸುವನ್ನು ಅರಿಯದವರು ಕಳ್ಳತನದಿಂದ ಸಭೆಯಲ್ಲಿ ಹೊಕ್ಕಿದ್ದಾರೆ ಎಂಬುದಾಗಿ ನಾವು ಬೈಬಲ್ನಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವರಿಗೂ ಕೂಡ ತೃಪ್ತಿ ಇಲ್ಲ. ಯಾಕಂದರೆ ನಮಗೆ 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 17, 18, 19ನೇ ವಚನದಲ್ಲಿ ನೋಡುವಾಗ, ಲೋಕದಾಶೆಯು, ಕಣ್ಣಿನಾಶೆಯು, ಶರೀರದಾಶೆಯು ಮತ್ತು ಬದುಕು ಬಾಳಿನ ಡಂಬ ಇವೆಲ್ಲವೂ ಲೋಕದಿಂದ ಹುಟ್ಟಿವೆ, ಇವು ತಂದೆಯಾದ ದೇವರಿಂದ ಹುಟ್ಟಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಈ ತೃಪ್ತಿ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಂಬುದು ನಮ್ಮ ಜೀವಿತದಲ್ಲಿ ಬರಬೇಕಾದರೆ ಮೊದಲನೆಯದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆಯನ್ನು ಹೊಂದಿದವರಾಗಿ ನಿಜವಾಗಿಯೂ ಕ್ರಿಸ್ತನಲ್ಲಿ ಒಂದು ಸಂಬಂಧದಲ್ಲಿ ಹೋಗುವಾಗ ನಾವು ತೃಪ್ತಿಯಿಂದ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯ ದೇವರಿಗೆ ಮಹಿಮೆ ಉಂಟಾಗಲಿ. ಕೆಲವರು ರಕ್ಷಣೆ ಹೊಂದಿದರೂ ಕೂಡ ಅವರಿಗೆ ಯಾಕೆ ತೃಪ್ತಿ ಇಲ್ಲ ಎಂಬುದಾಗಿ ನೀವು ಕೇಳಬಹುದು. ಯಾಕೆ ಎಂಬುದಾಗಿ ನಾವು ನೋಡೋದಾದರೆ, ಅವರಿಗೆ ನಿಜವಾದ ದೇವರಿಗೂ ಮತ್ತು ಅವರಿಗೆ ನಿಜವಾದ ಸಂಬಂಧ, ಒಂದು ರಿಲೇಷನ್ಶಿಪ್ ಅವರ ಜೀವಿತದಲ್ಲಿ ಇಲ್ಲದೇ ಇರುವುದಕ್ಕೆ ಇದು ಕಾರಣವಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ದೇವರು ನಮಗೆ ಏನು ಮಾಡಿದ್ದಾರೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನೋಡ್ತೀವಿ, ದ್ರವ್ಯಾಶೆಯಿಂದ ದೂರವಿರ್ರಿ, ಇರುವುಗಳಲ್ಲಿ ತೃಪ್ತರಾಗಿರ್ರಿ, ನಾನೆಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕಾಗಿಯೇ ವಾಗ್ದಾನ ಮಾಡಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ, ಈ ತೃಪ್ತಿ ಎನ್ನುವುದು ಇದು ನಾವು ಸ್ವತಃ ತೆಗೆದುಕೊಳ್ಳುವಂಥ ಸ್ವಭಾವ ಅಲ್ಲ, ಗುಣ ಅಲ್ಲ. ಇದು ದೇವರೊಟ್ಟಿಗೆ, ಯೇಸು ಕ್ರಿಸ್ತರ ಒಟ್ಟಿಗೆ ನಾವು ಇಟ್ಟುಕೊಳ್ಳುವಂಥ ನಿಜವಾದ ಸಂಬಂಧದಿಂದ ಉಂಟಾಗುವ ಒಂದು ದೇವರ ಸ್ವಭಾವವಾಗಿದೆ. ನಮ್ಮಲ್ಲಿ ತೃಪ್ತಿಕರ ಎಂಬ ಗುಣ, ಸಂತುಷ್ಟಿ ಸಹಿತವಾದ ಭಕ್ತಿ ಬರುವಾಗ ನಮ್ಮಲ್ಲಿ ನಿಜವಾಗಲೂ ಒಂದು ಸಮಾಧಾನವಿರ್ತದೆ,
ನಿಜವಾಗಲೂ ಒಂದು ಸಂತೋಷವಿರ್ತದೆ, ನಿಜವಾದ ಒಂದು ನಿರೀಕ್ಷೆ ಇರ್ತದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ, ಅಪೊಸ್ತಲನಾದಂಥ ಪೌಲ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೇವೆ. 4ನೇ ಅಧ್ಯಾಯ 11ರಿಂದ 13ರವರೆಗೂ, ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲೂ ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲೂ ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆ ಉಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಈ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲ ಫಿಲಿಪ್ಪಿಯವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ತಿಳಿಸುವುದನ್ನು ನಾವು ನೋಡ್ತೀವಿ. ಪ್ರಿಯರೇ, ಅಪೊಸ್ತಲನಾದಂಥ ಭಕ್ತನಾದಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆಯುವಂಥ ಈ ಸಂದರ್ಭದಲ್ಲಿ ಅವನು ಇದ್ದಂಥ ಸ್ಥಳ ಸೆರೆಮನೆಯಾಗಿತ್ತು. ರೋಮಾಪುರದ ಸೆರೆಮನೆಯಲ್ಲಿದ್ದುಕೊಂಡು ಈ ಒಂದು ದೇವರ ಆತ್ಮನ ಪ್ರೇರೇಪಣೆಯಿಂದ ಈ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಏನೆಂಬುದಾಗಿ ನಾವು ನೋಡುವುದಾದರೆ ಇಲ್ಲಿ ನಾವು ಓದಿದ ಹಾಗೆ ಏನಂತೇಳಿದರೆ, ಅದರ ಗುಟ್ಟು ನನಗೆ ತಿಳಿದಿದೆ. ಅಂದರೆ ಈ ವಾಕ್ಯದ ರಹಸ್ಯಗಳು ನಮಗೆ ತಿಳಿದಾಗ ಕ್ರಿಸ್ತ ಯೇಸುವನನ್ನು ಅರಿಯುವುದೇ ಶ್ರೇಷ್ಠ ಎಂಬುದಾಗಿ ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಆ ಕ್ರಿಸ್ತ ಯೇಸುವನನ್ನು ಅರಿಯುವಾಗ, ನಾವು ತಿಳಿದುಕೊಳ್ಳುವಾಗ ಇದರ ಮರ್ಮಗಳು ನಮ್ಮನ್ನು ಆಳ್ವಿಕೆ ಮಾಡಿ, ಅಂದರೆ ಪ್ರಕಟಣೆಗಳು ನಮ್ಮನ್ನು ಆಳ್ವಿಕೆ ಮಾಡಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ. ದೇವರು ನಮಗೆ ಸ್ತೋತ್ರ. ನೋಡಿ, ಭಕ್ತನಾದಂಥ ಪೌಲ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪ್ರಿಯರೇ, ಈ ಒಂದು ದೇವರ ಸ್ವಭಾವ, ದೇವರ ಗುಣ ನನ್ನಲ್ಲಿ ನಿಮ್ಮಲ್ಲಿ ಬರಬೇಕಾದ್ರೆ ನಿಜವಾಗಲೂ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಂದು ಸಂಬಂಧದಲ್ಲಿ ನಾವು ಜೀವಿಸಬೇಕು. ಪ್ರಾರ್ಥನೆಯಲ್ಲಿಯೂ ವಾಕ್ಯದಲ್ಲಿಯೂ ನಾವು ನಿರತರಾಗಿರಬೇಕು. ಈ ಪ್ರಾರ್ಥನೆ ಮತ್ತು ವಾಕ್ಯ ಇದು ಒಂದೇ ಹಕ್ಕಿಗೆ 2 ರೆಕ್ಕೆಗಳಿದ್ದಂತೆ. ಕೆಲವರು ಯಾಕೆ ಶರೀರದ ಆಸೆಗೆ, ಕಣ್ಣಿನ ಆಸೆಗೆ, ಬದುಕು ಬಾಳಿನ ಡಂಬದಲ್ಲಿ ಬಿದ್ದು ಹಿಂಜಾರೆ ಹೋಗ್ತಾರೆ ಅಂದರೆ, ಅವರು ವಾಕ್ಯ ಮತ್ತು ಪ್ರಾರ್ಥನೆಯಲ್ಲಿ ಇಲ್ಲದ ಕಾರಣ ಅವರು ಲೋಕದ ಆಕರ್ಷಣೆಗೆ ಒಳಗಾಗಿ ಕ್ರಿಸ್ತನ ನಂಬಿಕೆಯಿಂದ ಭ್ರಷ್ಟರಾಗಿ ಹಿಂಜರಿದು ನರಕಕ್ಕೆ ಹೋಗುವಂಥವರಾಗಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಅಪೊಸ್ತಲನಾದಂಥ ಪೌಲನು ತಿಮೋತಿಯವರಿಗೆ ಬರೆದ ಪತ್ರ 1 ತಿಮೋತಿ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಹೇಳುವುದನ್ನು ನಾವು ನೋಡ್ತೇವೆ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ದೇವರ ನಾಮಕ್ಕೆ ಸ್ತೋತ್ರನಾಗಲಿ. ಇಲ್ಲಿ ಭಕ್ತನಾದಂಥ ಪೌಲ ಹೇಳುವಂಥ ಮಾತು, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಈ ಸಂತುಷ್ಟಿ ಸಹಿತವಾದ ಭಕ್ತಿ ಇದು ದೊಡ್ಡ ಲಾಭ ಅಂತೆ ನೋಡ್ರಿ. ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು ಎಂಬುದಾಗಿ, ಲಾಭಕರವಾದದ್ದು ಎಂಬುದಾಗಿ ಪೌಲ ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಲೋಕದಲ್ಲಿ ಜನ ಯಾವುದು ಲಾಭವೆಂದು ನೆನೆಸಿ ಓಡ್ತಾ ಇದ್ದಾರೋ ಅದು ನಾಶವಾಗುವಂಥದ್ದಾಗಿದೆ. ಆದರೆ ನಾವು ದೇವರಲ್ಲಿ, ಕ್ರಿಸ್ತನಲ್ಲಿ ಪ್ರೈಸ್ ಗಾಡ್ ನಾವು ಜೀವಿಸುವಾಗ ಈ ಭಕ್ತಿ ಏನಿದೆಯಲ್ಲ, ಸಂತುಷ್ಟಿ ಸಹಿತವಾದ ಭಕ್ತಿ ಇಹದಲ್ಲಿಯೂ ಪರದಲ್ಲಿಯೂ ಜೀವ ವಾಗ್ದಾನ ಉಂಟು ಪ್ರಿಯರೇ. ಆದರೆ ಅಪೊಸ್ತಲನಾದ ಪೌಲ ತಿಮೋಥೆಯನಿಗೆ ಬರೆಯಬೇಕಾದಂಥ ಇನ್ನೊಂದು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಇದು ದೇವರ ಮಕ್ಕಳಿಗೆ ಬಹಳ ಅನ್ವಯಿಸ್ತದೆ. ಪ್ರೈಸ್ಗಳು ಪ್ರಪಂಚದ ಎಲ್ಲ ವ್ಯಕ್ತಿಗಳಿಗೆ ಅನ್ನಿಸ್ತದೆ. ಅದರಲ್ಲಿ ಮುಖ್ಯವಾಗಿ ದೇವರ ಮಕ್ಕಳಾದಂಥ ನಾವು, ಸೇವಕರಾದಂಥ ನಾವು ಬಹಳ ಎಚ್ಚರಿಕೆಯಿಂದ ಇದನ್ನು ನೋಡಬೇಕಾಗ್ತದೆ. ಏನೆಂಬುದಾಗಿ ನಾವು ನೋಡೋದಾದರೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ.
ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಐಶ್ವರ್ಯವಂತರಾಗಬೇಕೆಂದ್ರೆ ಅನೇಕ ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿ ಹಾಕಿಕೊಂಡು ಏನಾಗ್ತಾರೆ, ಅವರು ಬುದ್ಧಿ ವಿರುದ್ಧವಾಗಿ ಹಾನಿಕರವಾಗಿ ಇರುವ ಅನೇಕ ಆಶಯಗಳಲ್ಲಿ ಬೀಳ್ತಾರಂತೆ. ಹಾನಿಕರವಾದ ಆಶೆಗಳಲ್ಲಿ ಬೀಳ್ತಾರೆ, ಬುದ್ಧಿ ವಿರುದ್ಧವಾಗಿರುವ. ಪ್ರೈಸ್ ಗಾಡ್. ಪ್ರಿಯರೇ, ದೇವರಾತ್ಮನು ಇವತ್ತು ಈ ಸಂದೇಶವನ್ನು ವೀಕ್ಷಿಸುತ್ತಾರೆ, ನನ್ನನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದೀನಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ನೋಡಿ, ಹಣದ ಆಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಅಲೆದಾಡ್ತಾರೆ. ಹಣದ ಆಸೆ ಇದೆಯಲ್ಲ, ನಮ್ಮ ಅವಶ್ಯಕತೆಗಳಿಗೆ ಹಣ ಬೇಕು ಪ್ರಿಯರೇ, ಆದರೆ ಅದನ್ನು ದೇವರು ಕೊಡ್ತಾನೆ. ಆದರೆ ಆಶೆ ಎಂಬುದು ಬಸುರಾಗಿ ಪಾಪವನ್ನು ಹೆರುತ್ತದೆ. ಆ ಪಾಪ ಕೊಡುವ ಸಂಬಳವೇ ನರಕ ಪ್ರಿಯರೇ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ನಮಗೆ ತೃಪ್ತಿಕರವಾದ ಜೀವನ ಇರುವುದಾದರೆ ಈ ಲೋಕದಲ್ಲಿ ಅತಿ ದೊಡ್ಡ ಶ್ರೀಮಂತರು ಯಾರು ಕ್ರಿಸ್ತ ಯೇಸುವಿನಲ್ಲಿದ್ದು ತೃಪ್ತಿಯಿಂದ ಜೀವಿಸ್ತಾ ಇದ್ದಾರೋ, ಸಂತುಷ್ಟಿ ಸಹಿತವಾದ ಭಕ್ತಿಯಿಂದ ಜೀವಿಸ್ತಾ ಇದ್ದಾರೋ ಅವರೇ ನಿಜವಾದ ಶ್ರೀಮಂತರು ಪ್ರಿಯರೇ. ಒಬ್ಬನ ಹೃದಯದಲ್ಲಿ ಯೇಸು ಇರುವುದಾದರೆ ಅವನೇ ಈ ವಿಶ್ವದಲ್ಲಿ ಅತಿ ದೊಡ್ಡ ಶ್ರೀಮಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಪ್ರತಿಯೊಂದು ವಸ್ತುಗಳಿಗೆ ಬೆಲೆ ಕಟ್ಟಬಹುದು, ಆದರೆ ನಮ್ಮ ಹೃದಯದಲ್ಲಿರುವ ಯೇಸು ಕ್ರಿಸ್ತನಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸಮಸ್ತವನ್ನು ಉಂಟು ಮಾಡಿದ ರಾಜಾದಿ ರಾಜನು ನಜರೇತಿನ ಯೇಸು ಕ್ರಿಸ್ತರಾಗಿದ್ದಾರೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಸಂದೇಶವನ್ನು ವೀಕ್ಷಿಸುವಂಥ ನನ್ನ ಪ್ರೀತಿಯ ಸಹೋದರ, ಇವತ್ತು ವಾಕ್ಯ ಮತ್ತು ಪ್ರಾರ್ಥನೆಯೊಟ್ಟಿಗೆ ಕ್ರಿಸ್ತ ಯೇಸುವಿನೊಟ್ಟಿಗೆ ನಿಜವಾದ ಸಂಬಂಧ ಇಡುವುದಾದರೆ ಈ ತೃಪ್ತಿಕರವಾದ ಸಂತುಷ್ಟಿ ಸಹಿತವಾದ ಒಂದು ಭಕ್ತಿ ನಮ್ಮಲ್ಲಿ ಉಂಟಾಗ್ತದೆ ಪ್ರಿಯರೇ. ಇವತ್ತು ನೀವು ಯಾವುದೇ ಕಷ್ಟ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರಬಹುದು, ಯಾವುದೇ ಸಂಕಟದಲ್ಲಿ ಹಾದು ಹೋಗ್ತಾ ಇರಬಹುದು, ಆದರೆ ಇವತ್ತು ನಿಜವಾಗಲೂ ಆ ಸಂತೈಸುವ ಯೇಸುವಿನ ಜೊತೆ, ಆ ರಾಜಾದಿ ರಾಜನ ಜೊತೆ, ಪರಲೋಕದ ಕರ್ತನ ಜೊತೆಗೆ ನಾವು ಸಂಬಂಧ ಇಟ್ಟುಕೊಂಡು ನಾವೊಂದು ನಿಜವಾದ ಅನ್ಯೋನ್ಯತೆಯಿಂದ ಇಟ್ಟುಕೊಂಡು ನಡೆಯುವುದಾದರೆ, ನಮ್ಮ ಹೃದಯದಲ್ಲಿ ಯೇಸು ಇರುವುದಾದರೆ ನಾವೇ ನಿಜವಾದ ಶ್ರೀಮಂತರು ಈ ವಿಶ್ವದಲ್ಲಿ ಪ್ರಿಯರೇ. ಅದಕ್ಕಾಗಿ ಅಪೊಸ್ತಲನಾದ ಪೌಲ ನಾವು ನೋಡ್ತೇವೆ, 2 ಕೊರಿಂಥ 13ನೇ ಅಧ್ಯಾಯ 15, ನಿಮ್ಮ ಹೃದಯದಲ್ಲಿ ಕ್ರಿಸ್ತನು ಇದ್ದಾನೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಡ್ರಿ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂಬುದು ಪರೀಕ್ಷಿಸಿಕೊಡ್ರಿ. ನಿಮ್ಮ ಹೃದಯದಲ್ಲಿ ಯೇಸು ಇಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿ ಅಲ್ಲಿ ಪೌಲ ಹೇಳುವುದನ್ನು ನಾವು ಗಮನಿಸ್ತೇವೆ. ಇವತ್ತು ಸಂದೇಶದ ಮೂಲಕ ನಾನು ನಿಮಗೆ ಎನ್ಕರೇಜ್ ಮಾಡ್ತೀನಿ. ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲವಾ, ನಿಮ್ಮ ಜೀವಿತದಲ್ಲಿ ಸಂತೋಷವಿಲ್ಲವಾ, ನಿಮ್ಮ ಜೀವಿತದಲ್ಲಿ ತೃಪ್ತಿಕರವಾದ ಇಲ್ಲ, ನಿಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ ಇಲ್ವಾ, ನಿರಾಶೆಗಳಿಂದ ನಿಮ್ಮ ಜೀವಿತ ತುಂಬಿಕೊಂಡಿದೆಯಾ? ಇವತ್ತು ನನ್ನ ಸಹೋದರ ಸಹೋದರಿ, ನೀ ಯೇಸುವಿನ ಬಳಿ ಬಾ. ಯೇಸುವಿನ ಬಳಿಗೆ ಬಂದು, ಯೇಸುವೇ ನೀನೇ ನಿಜವಾದ ಕರ್ತನು, ದೇವರು ಸತ್ತವರೊಳಗಿಂದ ಮೊದಲು ಎಬ್ಬಿಸಿದನು ಎಂದು ನೀ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಒಂದು ಜೀವಿತದ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ನಮ್ಮ ರಾಜಾದಿರಾಜನು ಕರ್ತನೂ ಆಗಿರುವ ಯೇಸು ಶಕ್ತನಾಗಿದ್ದಾನೆ ಪ್ರಿಯರೇ. ನಿಮ್ಮ ಪರಿಸ್ಥಿತಿಗಳಿಗಿಂತ, ನಿಮ್ಮ ಸಮಸ್ಯೆಗಳಿಗಿಂತ, ನಿಮ್ಮ ಎಲ್ಲ ಜೀವಿತದ ಪ್ರತಿಯೊಂದು ಸವಾಲುಗಳಿಗಿಂತ ಯೇಸು ದೊಡ್ಡವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಾಕ್ಯದಲ್ಲಿ ಹೇಳೋ ಪ್ರಕಾರ ಕರ್ತನೆ, ನಾವು ತೃಪ್ತಿಯು ಸಂತುಷ್ಟಿ ಸಹಿತವಾದ ಭಕ್ತಿಯನ್ನು ಹೊಂದಿದ್ದೀವಿ ಅಪ್ಪ. ತೃಪ್ತಿಯಿಂದ ಜೀವನ ನಡೆಸುವುದಕ್ಕೆ
ನಿಮ್ಮಲ್ಲಿ ಐಕ್ಯವಾಗಿ ನಾವು ಜೀವಿಸುವಂತೆ ನಮಗೆ ಕೃಪೆ ಕೊಡು. ಪ್ರಾರ್ಥನೆಯನ್ನು, ವಾಕ್ಯವನ್ನು ಎಡಬಿಡದೆ ಅದನ್ನು ಪ್ರತಿ ಕ್ಷಣದಲ್ಲಿಯೂ, ಪ್ರತಿ ದಿವಸದಲ್ಲಿಯೂ, ಪ್ರತಿ ವೇಳೆಯಲ್ಲಿಯೂ ಮಾಡ್ತಾ ಕರ್ತನೆ, ನಾವು ನಿನ್ನೊಟ್ಟಿಗೆ ಐಕ್ಯತೆಯಿಂದ, ಅನ್ಯೋನ್ಯತೆಯಿಂದ ದೇವರೇ, ಪರಿಶುದ್ಧತೆ, ನೀತಿಯಿಂದ ನೀತಿಗೆ ದೇವರೇ ಸಾಕ್ಷಿಗಳಾಗಿ, ಮಾದರಿಗಳಾಗಿ, ನೀನು ಫಲ ಕೊಡುವಂಥವರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು. ಈ ಸಂದೇಶವನ್ನು ವೀಕ್ಷಿಸುವಂಥ ಪ್ರಿಯರನ್ನು ಆಶೀರ್ವದಿಸು. ಅವರ ಪರಿಸ್ಥಿತಿಗಳನ್ನು ಬಲ್ಲಾತನು ನೀವು ಆಗಿದ್ದೀರಿ. ಅವರನ್ನು ಆಶೀರ್ವದಿಸಿ ಅವರ ಇದ್ದ ಪರಿಸ್ಥಿತಿಗಳನ್ನು ನೀವು ಮಾರ್ಪಡಿಸುವುದಕ್ಕಾಗಿ ನೀನು ಶಕ್ತನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.